ಮತ್ತು ಇನ್ನೂ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿದರೆ ಆ್ಯಪಲ್ ಕಂಪನಿಯಲ್ಲಿ ಈಗ ಬರುವಂಥ ಇನ್ವೆನ್ಷನ್ ಏನಿದೆ ಅದು ಟೆಕ್ನಾಲಜಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿದ್ರೂ ಕೂಡ ಸ್ಟೀವ್ ಜಾಬ್ಸ್ ಅವ್ರದ್ದು ಏನು ಅನುಪಸ್ಥಿತಿ ಇದೆ ಅದು ಈಗಲೂ ಆ ಒಂದು ಕಂಪನಿ ಕಾಡ್ತಾ ಇದೆ ಅಂತ ನಾವು ನೋಡ್ಬೋದು. ಅದರ ಇಲ್ಲಾಂದರೆ ಅದರ ಒಂದು ಏನು ಯೂಸರ್ ಫ್ರೆಂಡ್ಲಿ ಫೀಚರ್ಸ್ ಇರ್ಬೋದು, ಇದೆಲ್ಲ ಸ್ಟೀವ್ ಜಾಬ್ಸ್ ಇರೋ ಸಂದರ್ಭದಲ್ಲಿ ಏನು ನಾವು ನೋಡ್ತಾ ಇದ್ದೋ ಅದು ಈಗ ಇಲ್ಲ ಅಂತ ತುಂಬ ಜನ ಯೂಸರ್ಸ್ ಹೇಳ್ತಾರೆ. ಮತ್ತು ತುಂಬ ಜನ ಏನು ಹೇಳ್ತಾರೆ ಅಂದರೆ ಈಗಲೂ ಐಫೋನ್ ಏನಿದೆ ಅದು ಸ್ಟೀವ್ ಜಾಬ್ಸ್ ಟೈಮಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿತ್ತು, ಏನೋ ಒಂದು ಯೂಸರ್ ಫ್ರೆಂಡ್ಲಿ ಡಿವೈಸ್ಗಳನ್ನ ಲಾಂಚ್ ಮಾಡಿದರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಈಗಲೂ ಅಂತ ಹೇಳ್ತಾರೆ. An iPod, a phone, and an internet communicator. An iPod, a phone. Are you getting it? These are not three separate devices. This is one device. And we are calling it iPhone. Today, Apple is going to reinvent the phone. ಹಾಗೆ ನಾವು ಬೇರೆ ಕೆಲವೊಂದು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥ ಕೆಲವ್ರನ್ನ ಮಾತಾಡಿಸಿದಾಗ ಅವರು ನಮಗೇನು ಹೇಳಿದ್ರು ಅಂತಂದರೆ, ಟಾಟಾ ಗ್ರೂಪ್ ಅವರು ತುಂಬ ವರ್ಷಗಳ ಮೊದಲಿಂದನೇ ಇದರಲ್ಲಿ ಎಂಟ್ರ್ ಆಗಲಿಕ್ಕೆ ತುಂಬ ಪ್ರಯತ್ನಗಳು ಪಡ್ತಾಯಿದ್ರು. ಅಂದರೆ ರತನ್ ಟಾಟಾಜಿ ಇರೋ ಟೈಮಲ್ಲೇ ಇದನ್ನು ತುಂಬ ಪ್ರಯತ್ನಗಳು ಮಾಡಿದರು. ಬೇರೆ ಬೇರೆ ಕುತಂತ್ರಗಳಿಂದ ಆಗ್ಬಿಟ್ಟು ಅವರಿಗೆ ಇದನ್ನು ನಡೆಸಲಿಕ್ಕೆ ಕೊಟ್ಟಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದರೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಒಂದು ಅಮೇರಿಕನ್ ಕಂಪನಿ ಅಂತ ಹೇಳ್ತಾರೆ. ಅದು ಫ್ಲೈಟ್ ಕ್ರ್ಯಾಶನ್ನು ಆಯಿತು. ಅದು ಆ್ಯಕ್ಚುಲಿ ನಿಜವಾಗ್ಲೂ ಏನು ಕಾರಣ, ಮೊನ್ನೆ ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆದಾಗ ತುಂಬ ಬೇಜಾರಾಗ್ಬಿಡ್ತು. ಆದರೆ ಈ ಸಂದರ್ಭದಲ್ಲಿ ನನಗೆ ತುಂಬ ನೆನಪಾದಂಥ ವ್ಯಕ್ತಿ ಅಂತಂದರೆ ಅದು ರತನ್ ಟಾಟಾಜಿ ಅವರು. ಫ್ರೆಂಡ್ಸ್, ಈ ರತನ್ ಟಾಟಾಜಿ ಯಾರು ಅಂತಂದ್ಬಿಟ್ಟು ಐ ಥಿಂಕ್ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನನಗನ್ಸೋ ಪ್ರಕಾರ ಈ ಟಾಟಾ ಗ್ರೂಪ್ ಏನಿದೆ ಈಗ ಅದು ರತನ್ ಟಾಟಾಜಿ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಯಾಕೆಂತಂದರೆ ಮೊನ್ನೆ ನಡೆದಂಥ ಒಂದು ಏನು ಇನ್ಸಿಡೆಂಟ್ ಇದೆ ಅದರಲ್ಲಿ ನಾವು ಅದರ ಒಂದು ಏನು ಎಫೆಕ್ಟನ್ನು ನಾವು ಕಾಣ್ಬೋದು ಅಂತ ನನಗನ್ಸುತ್ತೆ. ಫ್ರೆಂಡ್ಸ್, ಇದನ್ನು ನಾನು ಏನಕ್ಕೆ ಹೇಳ್ತೇನೆ ಅಂತಂದರೆ, ನೀವು ಯಾವುದೇ ಒಂದು ವಿಷಯ ಈಗ ಅಲ್ಲ, ರತನ್ ಟಾಟಾಜಿ ಇರೋ ಸಂದರ್ಭದಲ್ಲಿ ಟಾಟಾ ಗ್ರೂಪ್ನ ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ, ಅದರಲ್ಲಿ ನೀವು ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥ ವಿಷಯ ಏನಂತಂದರೆ ಕ್ವಾಲಿಟಿ. ಯಾವ ಮಟ್ಟಿಗಿನ ಕ್ವಾಲಿಟಿ ಅವರು ಅದರಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ಅಂತಂದ್ಬಿಟ್ಟು. ಅದು ನೀವು ಪ್ರಾಡಕ್ಟ್ ತಗೊಳ್ಳುವಂಥ ವಿಷಯ ಅಂತಲ್ಲ, ಯಾವುದೇ ಸರ್ವಿಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಎಲ್ಲ ಕಡೆನೂ ನೀವು ಅದರ ಒಂದು ಕ್ವಾಲಿಟಿನ ನೀವು ನಂಬಿಕೆ ಇಟ್ಟು ತಗೋಬೋಯ್ತು. ನೀವು ಸಾಲ್ಟ್ ತಗೊಳ್ಳಿ, ಇಲ್ಲಾಂದರೆ ಟಾಟಾ ಕಾರ್ಗಳನ್ನ ತಗೊಳ್ಳಿ, ನಿಮಗೆ ಒಂದು ನಂಬಿಕೆ ಟ್ರಸ್ಟೆಡ್ ಪ್ರಾಡಕ್ಟ್ನೇ ಅವ್ರು ಕೊಡ್ತಾಯಿದ್ರು. ಆ ಮಟ್ಟಿಗಿನ ಕ್ವಾಲಿಟಿ ಅವರು ಮೇಂಟೈನ್ ಮಾಡ್ತಾಯಿದ್ರು. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕಿದ್ರೆ, ನಾನು ಟಾಟಾದು ಕೆಲವೊಂದು ಕಂಪನಿಯ ಕೆಲವೊಂದು ಪ್ಲಾಂಟ್ಗಳಿಗೆ ವಿಸಿಟ್ ಮಾಡಿದ್ದೆ. ಅದೇನಂತಂದರೆ ಒಂದು ಕಾಫಿ ಪ್ಲ್ಯಾಂಟ್, ಅಂದರೆ ಕಾಫಿ ಅಲ್ಲೇ ಗ್ರೋ ಮಾಡಿ ಅಲ್ಲೇ ಅದನ್ನು ಫುಲ್ ಪ್ಯಾಕೇಜ್ ಎಲ್ಲ ಮಾಡುವಂಥ ಒಂದು ಪ್ಲ್ಯಾಂಟಿಗೆ ವಿಸಿಟ್ ಮಾಡಿದ್ದೆ. ಮತ್ತು ಸಾಫ್ಟ್ವೇರ್ದು ಒಂದು ಪ್ಲ್ಯಾಂಟಿಗೆ ವಿಸಿಟ್ ಮಾಡಿದೆ ನಾನು. ಸೊ ಎಲ್ಲ ಕಡೆ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಪ್ರತಿಯೊಂದು ಸ್ಟೇಜಲ್ಲಿ ಕೂಡ
ಒಂದು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಇವನ್ ಈಗ ಕಾಫಿದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅದನ್ನು ಬೆಳೆಸೋದ್ರಿಂದ ಹಿಡಿದು ಅದನ್ನು ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಮಾಡೋದಿರ್ಬೋದು, ಅದನ್ನು ನೆಕ್ಸ್ಟ್ ಪ್ಯಾಕೇಜ್ ಮಾಡೋವರೆಗೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಆಗದಂಗೆ ನೋಡ್ಕೊಳ್ತಾರೆ. ಮತ್ತು ಇದ್ರದ್ದೆಲ್ಲ ಇನ್ಸ್ಟ್ರಕ್ಷನ್ ರತನ್ ಟಾಟಾಜಿ ಅವ್ರದ್ದು ಅಂತ ಹೇಳ್ತಾಯಿದ್ರು. ಮತ್ತು ಮೊನ್ನೆ ನಡೆದ ಇನ್ಸಿಡೆಂಟು ಅದು ಫ್ಲೈಟ್ ಕ್ರ್ಯಾಶ್ ಆಯಿತು. ಅದು ಆ್ಯಕ್ಚುಲಿ ನಿಜವಾಗ್ಲೂ ಏನು ಕಾರಣ ಅಂತಂದ್ಬಿಟ್ಟು ಬಹುಶಃ 99% ಟೆಕ್ನಿಕಲ್ ರೀಸನ್ ಅಂತಲೇ ಹೇಳ್ತಾರೆ. ಇವನ್ ಈಗ ನಾವು ಅಂದ್ಕೋಬೋದು ಇದೊಂದೇನು ಫ್ಲೈಟ್ ಇಂಡಸ್ಟ್ರಿ ಇದೆ, ಇದಕ್ಕೆ ಟಾಟಾ ಜಸ್ಟ್ ಲಾಸ್ಟ್ ಇಯರ್ ಮತ್ತೆ ಅದಕ್ಕೆ ಎಂಟ್ರಿ ಆಯಿತು ಅಂತಂದ್ಬಿಟ್ಟು. ನಿಮ್ಗೆ ಗೊತ್ತಿರ್ಬೋದು, ಈ ಏರ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದೆ ಟಾಟಾ ಗ್ರೂಪ್ ಅವರು. ಬಟ್ ನಾವು ಅಂದ್ಕೊಳ್ಳೋಂಗೆ ಅದನ್ನು ತುಂಬ ವರ್ಷಗಳು ಅವರು ನಡೆಸ್ತಾ ಇರಲಿಲ್ಲ. ಈಗ ಲಾಸ್ಟ್ ಇಯರಿಂದ ಅವರು ಏನು ಅಂತಂದರೆ ಇದನ್ನು ತಗೊಂಡಿದ್ದಾರೆ. ಮೇ ಬಿ ಹೊಸದು ಅವರಿಗೆ ಅಂತ ಅಂದ್ಕೋಬೋದು. ಆದ್ರೂ ಒಂದು ಏರ್ ಇಂಡಿಯಾ ಒಂದು ಫ್ಲೈಟ್ ಏವಿಯೇಷನ್ ಸರ್ವೀಸ್ನ ತಗೊಳ್ತಾ ಇದ್ದಾರೆ ಅಂತಂದಾಗ ಅದರಲ್ಲಿ ಟಾಟಾ ಗ್ರೂಪ್ದು ಸರ್ವೀಸ್ನ ನಾನು 100% ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಲ್ಮೋಸ್ಟ್ 99% ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಮತ್ತು ರತನ್ ಟಾಟಾಜಿ ಅವ್ರದ್ದು ಏನು ಅವ್ರದ್ದು ಈಗ ಅವರಿಗಿಲ್ಲ, ಆ ಒಂದು ಏನು ಅನುಪಸ್ಥಿತಿ ಈಗ ಟಾಟಾ ಗ್ರೂಪಿಗೆ ಕಾಡ್ತಾ ಇದೆಯಾ? ಹಾಗೆ ನಾವು ಬೇರೆ ಕೆಲವೊಂದು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥ ಕೆಲವ್ರನ್ನ ಮಾತಾಡಿಸಿದಾಗ ಅವರು ನಮಗೇನು ಹೇಳಿದರು ಅಂತಂದರೆ, ಟಾಟಾ ಗ್ರೂಪ್ ಅವರು ತುಂಬ ವರ್ಷಗಳ ಮೊದಲಿಂದನೇ ಇದರಲ್ಲಿ ಎಂಟ್ರ್ ಆಗಲಿಕ್ಕೆ ತುಂಬ ಪ್ರಯತ್ನಗಳು ಪಡ್ತಾಯಿದ್ರು. ಅಂದರೆ ರತನ್ ಟಾಟಾಜಿ ಇರೋ ಟೈಮಲ್ಲೇ ಇದನ್ನು ತುಂಬ ಪ್ರಯತ್ನಗಳು ಮಾಡಿದರು. ಬೇರೆ ಬೇರೆ ಕುತಂತ್ರಗಳಿಂದ ಆಗ್ಬಿಟ್ಟು ಅವರಿಗೆ ಇದನ್ನು ನಡೆಸಲಿಕ್ಕೆ ಕೊಟ್ಟಿರಲಿಲ್ಲ ಅಂತ ಹೇಳ್ತಾರೆ. ಫಾರ್ಚುನೇಟ್ಲಿ ನಮ್ಮ ಮೋದಿಜಿಯವರು ಟಾಟಾ ಗ್ರೂಪ್ದು ಎಲ್ಲ ಕ್ವಾಲಿಟಿ ವಿಷಯಗಳನ್ನ ನೋಡಿ ಇದನ್ನು ಮತ್ತೆ ಅವ್ರಿಗೆ ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯನೇ. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟ್ ರತನ್ ಟಾಟಾಜಿ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದಂತೂ ನಿಜ ಅಂತ ನಂಗೆ ಅನಿಸುತ್ತೆ. ಫ್ರೆಂಡ್ಸ್, ಕಡೆಯದಾಗಿ ಏನು ಹೇಳ್ತೇನೆ ಅಂತಂದರೆ, ಇದು ಬರೀ ಟಾಟಾ ಗ್ರೂಪಿಗೆ ಮಾತ್ರ ಅಪ್ಲೈ ಆಗಲ್ಲ. ಈಗ ನೀವು ಆ್ಯಪಲ್ ಮೊಬೈಲ್ ತಗೊಳ್ಳಿ, ಅದರದ್ದು ಫೌಂಡರ್ ಸ್ಟೀವ್ ಜಾಬ್ಸ್ ಹೇಳಿದ್ದಾರೆ, ಅವರು ಸ್ಟಾರ್ಟಿಂಗಲ್ಲಿ ಹಗಲು ರಾತ್ರಿ ಅನ್ನೋದು ಇನ್ವೆನ್ಷನ್ ಮಾಡದೆ ತಲೆ ಕೆಡಿಸ್ಕೊಳ್ಳೋದೆ ಅವ್ರದ್ದು ಸ್ಮಾರ್ಟ್ ಡಿವೈಸ್ಗಳನ್ನ ಲಾಂಚ್ ಮಾಡಿಲ್ಲ ಅಂತಂದರೆ ನಾವೀಗ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದೇವೆ, ಅದು ಮೇ ಬಿ ಆ್ಯಂಡ್ರಾಯ್ಡ್ ಇರ್ಬೋದು, ಇಲ್ಲಾಂದರೆ ಆ್ಯಪಲ್ ಅವ್ರದ್ದು ಐಫೋನ್ ಇರ್ಬೋದು, ಯಾವುದು ಕೂಡ ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಐಫೋನ್ ಏನಿದೆ ಅದು ಸ್ಟಾರ್ಟಿಂಗಲ್ಲಿ ಈ ಟಚ್ ಸ್ಕ್ರೀನ್ ಮತ್ತು ಈ ಥರದ್ದು ಹ್ಯಾಂಡ್ ಯೂಸ್ ಮಾಡುವಂಥ ಹ್ಯಾಂಡಿ ಮೊಬೈಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದರು. ಅವರು ಆ ಟೈಮಲ್ಲಿ ಕಷ್ಟಪಟ್ಟು ಇನ್ವೆನ್ಷನ್ ಮಾಡಿರಲಿಲ್ಲ ಅಂತಂದರೆ ನಾವೀಗ ಆ ಥರದೊಂದು ಸ್ಮಾರ್ಟ್ಫೋನ್ಗಳನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಮತ್ತು ಇನ್ನೂ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿದರೆ ಆ್ಯಪಲ್ ಕಂಪನಿಯಲ್ಲಿ ಈಗ ಬರುವಂಥ ಇನ್ವೆನ್ಷನ್ ಏನಿದೆ ಅದು ಟೆಕ್ನಾಲಜಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿದ್ರೂ ಕೂಡ ಸ್ಟೀವ್ ಜಾಬ್ಸ್ ಅವ್ರದ್ದು ಏನು ಅನುಪಸ್ಥಿತಿ ಇದೆ ಅದು ಈಗಲೂ ಆ ಒಂದು ಕಂಪನಿ ಕಾಡ್ತಾ ಇದೆ ಅಂತ ನಾವು ನೋಡ್ಬೋದು. ಇಲ್ಲಾಂದರೆ ಅದರ ಒಂದು ಏನು ಯೂಸರ್ ಫ್ರೆಂಡ್ಲಿ ಫೀಚರ್ಸ್ ಇರ್ಬೋದು, ಇದೆಲ್ಲ ಸ್ಟೀವ್ ಜಾಬ್ಸ್ ಇರೋ ಸಂದರ್ಭದಲ್ಲಿ ಏನು ನಾವು ನೋಡ್ತಾ ಇದ್ದೋ ಅದು ಈಗ ಇಲ್ಲ ಅಂತ ತುಂಬ ಜನ ಯೂಸರ್ಸ್ ಹೇಳ್ತಾರೆ. ಮತ್ತು ತುಂಬ ಜನ ಏನು ಹೇಳ್ತಾರೆ ಅಂದರೆ, ಈಗಲೂ ಐಫೋನ್ ಏನಿದೆ ಅದು ಸ್ಟೀವ್ ಜಾಬ್ಸ್ ಟೈಮಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿತ್ತು, ಏನೊಂದು ಯೂಸರ್ ಫ್ರೆಂಡ್ಲಿ ಡಿವೈಸ್ಗಳನ್ನ ಲಾಂಚ್ ಮಾಡಿದರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಈಗಲೂ ಅಂತ ಹೇಳ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್. ನೀವು ಯಾವುದೇ ಒಂದು ವಿಷಯ ತಗೊಳ್ಳಿ, ಆ ಒಂದು ವ್ಯಕ್ತಿಗಳು ಆ ಸಂದರ್ಭದಲ್ಲಿ
ಇರುವಾಗ ಏನು ಒಂದು ಅಡ್ವಾನ್ಸ್ ಕೆಲವೊಂದು ಇನ್ವೆನ್ಷನ್ಗಳು ಆಗುತ್ತೆ, ಅದರಿಂದ ಇಡೀ ಒಂದು ಪ್ರಪಂಚಕ್ಕೇ ಉಪಯೋಗ ಯೂಸ್ ಆಗುತ್ತೆ. ಆದರೆ ನಾವು ಅವರ ಏನು ಪ್ರೆಸೆನ್ಸ್ ಇದೆ ಅದನ್ನು ನಾವು ಬೇಗ ರೆಕಗ್ನೈಸ್ ಮಾಡಿ ಅವರಿಗೆ ಒಳ್ಳೆ ರೆಸ್ಪೆಕ್ಟ್ ಮತ್ತು ಅವರ ಒಂದು ಪ್ರೆಸೆನ್ಸನ್ನು ನಾವು ಯಾವಾಗಲೂ ಥ್ಯಾಂಕ್ಫುಲ್ಲಾಗಿ ನೋಡಬೇಕಾಗುತ್ತೆ. ಇದಕ್ಕೆ ಇನ್ನೂ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳೋದಾದರೆ, ಈಗ ತುಂಬ ಹಿಂದೆ ಏನು ಒಬ್ಬರು ಸೈಂಟಿಸ್ಟ್ ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳ್ತಾರೆ, ಇವರು ಏನಾದರೂ ಬಲ್ಬನ್ನ ಕಂಡುಹಿಡಿದಿಲ್ಲ ಅಂತಂದರೆ ನಮಗೀಗ ಎಲ್ಲ ಕಡೆಯೂ ಕತ್ತಲಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬರ್ತಾಯಿತ್ತು. ಆ ಟೈಮಲ್ಲಿ ಯಾರಾದರೂ ಅವರಿಗೆ ಸಮಸ್ಯೆಗಳನ್ನ ಕೊಟ್ಟು ಅವರು ಬಲ್ಬ್ ಕಂಡುಹಿಡಿದಂಗೆಲ್ಲ ಮಾಡಿದರೆ ನಮ್ಮ ಪ್ರಪಂಚ ಇಲ್ಲಿವರೆಗೂ ಕತ್ತಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು. ಅದೇ ಥರ ನಮ್ಮ ಮಿಸೈಲ್ ಮ್ಯಾನ್ ಅಂತ ಏನು ಕರಿತೇವೆ ನಾವು, ನಮ್ಮ ದೇಶದ್ದು ಅಬ್ದುಲ್ ಕಲಾಂ ಇರ್ಬೋದು, ಅವರ ಒಂದು ಏನು ಇನ್ವೆನ್ಷನ್ ಇದೆ, ಅವರ ಒಂದು ಪ್ರೆಸೆನ್ಸ್ ಇದೆ, ನಮ್ಮ ದೇಶಕ್ಕೆ ಸಿಗಲಿಲ್ಲ ಅಂತಂದರೆ ಎಷ್ಟೊಂದು ಲಾಸ್ ನಮ್ಗೆ ಆಗ್ತಿತ್ತು. ಅದೇ ಥರ ಈಗ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು, ಅವರು ಕೂಡ ನಮಗೆ ಒಂದು ದೊಡ್ಡ ಒಂದು ಅಸೆಟ್ಸ್ ಅಂತ ಹೇಳ್ಬೋದು. ಅದನ್ನು ಕೂಡ ನಾವು ರೆಕಗ್ನೈಸ್ ಮಾಡಬೇಕು ಮತ್ತು ಅಷ್ಟೇ ಅವರಿಗೆ ನಾವು ಥ್ಯಾಂಕ್ಫುಲ್ ಕೂಡ ಆಗಿರಬೇಕು. ಫ್ರೆಂಡ್ಸ್, ಕಡೆಯದಾಗಿ ಟಾಟಾ ಗ್ರೂಪಿಗೆ ರತನ್ ಟಾಟಾಜಿ ಥರನೇ ಇಲ್ಲ ಅಂದ್ರೂ ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್ ಮತ್ತು ಅದರ ಒಂದು ಲೀಡರ್ಶಿಪ್ ಮೇನ್ ಸ್ಟ್ರೀಮ್ಗೆ ಬರಲಿ ಅಂತ ನಾನು ಆಶಿಸ್ತಾ, ಹಾಗೆ ಮೊನ್ನೆ ಏನು ಫ್ಲೈಟ್ ಕ್ರ್ಯಾಶ್ ಆಯಿತು ಅದರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಟಾಟಾ ಗ್ರೂಪ್ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಒಂದು ಅಮೇರಿಕನ್ ಕಂಪನಿ ಅಂತ ಹೇಳ್ತಾರೆ. ಸೊ ಆ ಕಂಪನಿಯ ಒಂದು ಕ್ವಾಲಿಟಿ ಅಪ್ಗ್ರೇಡೇಷನ್ ಮಾಡುವಂಥ ಅನಿವಾರ್ಯತೆ ಕೂಡ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಟಾಟಾ ಗ್ರೂಪ್ ಫ್ಯೂಚರಲ್ಲಿ ಒಂದು ಸೇಫೆಸ್ಟ್ ಏವಿಯೇಷನ್ ಸರ್ವಿಸ್ನ ಕೊಡಲಿ ಅಂತ ಅಂದ್ಬಿಟ್ಟು ಆಸೆ.